2025ಕ್ಕೆ ಗುಡ್ ಬೈ ಹೇಳಿ 2026 ಸ್ವಾಗತ ಮಾಡೋದಕ್ಕೆ ಸಜ್ಜಾಗಿದೆ ಕರುನಾಡು. ಕಳೆದ ಬಾರಿಗಿಂತ ಈ ಬಾರಿಯ ಸಂಭ್ರಮ ಜೋರಾಗಿರಲಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡೋ ಸಮಯ ಇದು. ಸಜ್ಜಾಗಿದೆ ಕರ್ನಾಟಕ. ಕಳೆದ ಬಾರಿಗಿಂತ ಸಂಭ್ರಮ ಈ ಬಾರಿ ಜೋರಾಗಿರುತ್ತೆ. ಜಿಲ್ಲೆಗಳಲ್ಲೂ ಸಂಭ್ರಮಾಚರಣೆಗೆ ಯಾವ ರೀತಿ ತಯಾರಿ ನಡೆದಿದೆ? ಎಲ್ಲಾ ಜಿಲ್ಲೆಗಳಿಂದಲೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ. ಬೆಂಗಳೂರಿನ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮಿರ ಮಿಂಚುತ್ತಾ ಇದೆ. ಪಬ್ಬು, ಬಾರ್, ರೆಸ್ಟೋರೆಂಟ್ಗಳು ಜಗಮಗಿಸ್ತಾ ಇದೆ. ಹೊಸ ವರ್ಷಕ್ಕೆ ಬೆಂಗಳೂರಿನಾದ್ಯಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಕಣ್ಗಾವಲಿದೆ. ನಗರದಾದ್ಯಂತ 5,000ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಿದ್ದಾರೆ. ಬೌನ್ಸರ್ಗಳ ಮೂಲಕ ಕಟ್ಟೆಚ್ಚರವನ್ನ ವಹಿಸಲಾಗುತ್ತೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಸಿಸಿಟಿವಿ ಫಿಕ್ಸ್ ಮಾಡಿದ್ದಾರೆ. ಹೆಚ್ಚು ಜನಜಂಗುಳಿ ಸೇರೋ ಜಾಗದಲ್ಲಿ ಎಐ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಇದು ಹೊಸ ವರ್ಷದ ಸಂಭ್ರಮಾಚರಣೆಗೆ ಅಂತ ಪೊಲೀಸರು ಮಾಡಿಕೊಂಡಿರೋ ಸಿದ್ಧತೆ ಇದು. ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ. ಬೌನ್ಸರ್ಗಳ ಮೂಲಕ ಕಟ್ಟೆಚ್ಚರವನ್ನ ವಹಿಸಲಾಗುತ್ತೆ. ಹೆಚ್ಚು ಜನ ಸೇರುವಂತಹ ಜಾಗದಲ್ಲಿ ಎಐ ಕ್ಯಾಮೆರಾಗಳ ಅಳವಡಿಕೆ ಆಗಿದೆ. ಇನ್ನು ಎಂಜಿ ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಹೆಚ್ಚುವರಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಪ್ರಮುಖ ರಸ್ತೆಗಳನ್ನ ವಾಚ್ ಮಾಡೋದಕ್ಕೆ ಅಂತ, ಕಣ್ಗಾವಲಿಗೆ ಅಂತಲೇ ಸಿಸಿಟಿವಿ ಕಂಟ್ರೋಲ್ ರೂಮ್ ಓಪನ್ ಆಗಿದೆ. ಇವೆಲ್ಲವೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಗೆ ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಭದ್ರತಾ ಕ್ರಮಗಳಿದು. ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗಿದೆ. ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ಬೆಂಗಳೂರಿನ ಮೂಲೆ ರಸ್ತೆಗಳಲ್ಲೂ ಸಿಸಿಟಿವಿ ಕ್ಯಾಮೆರಾಸ್ ಇದೆ. ಆದ್ರೆ ಈ ತರದ ಸೆಲೆಬ್ರೇಷನ್ ಅಂದಾಗ ಏನಾದ್ರೂ ಅಚಾತುರ್ಯಗಳಾದ್ರೆ ಅದರ ದೃಶ್ಯ ಸಮೇತ ಪತ್ತೆ ಹಚ್ಚೋದಕ್ಕೆ ಅಂತ 5,000ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅಂತಲೇ ಫಿಕ್ಸ್ ಮಾಡಿರೋದು ಪೊಲೀಸ್ ಇಲಾಖೆ. ಪ್ರಮುಖ ರಸ್ತೆಗಳ ಕಣ್ಗಾವಲಿಗೆ ಅಂತಲೇ ಸಿಸಿಟಿವಿ ಕಂಟ್ರೋಲ್ ರೂಮ್ ಓಪನ್ ಆಗಿದೆ. ಜಿಲ್ಲೆಗಳಲ್ಲೂ ಸಂಭ್ರಮಾಚರಣೆ ಜೋರಾಗಿದೆ. ಸಿದ್ಧತೆ ಕೂಡ ಭರ್ಜರಿಯಾಗಿ ನಡೆದಿದೆ. ಅಲ್ಲಿ ಯಾವ ರೀತಿಯಾದಂತಹ ಸಂಭ್ರಮಾಚರಣೆ, ಜೊತೆಗೆ ಪೊಲೀಸರು ಹೇಗೆ ಕಣ್ಣಿಟ್ಟಿದ್ದಾರೆ, ನಿಗಾ ವಹಿಸಿದ್ದಾರೆ ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಜಿಲ್ಲೆಗಳಿಂದಲೂ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿದ್ದಾರೆ. ದೃಶ್ಯದಲ್ಲಿ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಶಿವಮೊಗ್ಗದಿಂದ ರಾಜೇಶ್ ಕಾಮತ್, ಮಂಗಳೂರಿನಿಂದ ಭರತ್ ರಾಜ್, ಉಡುಪಿಯಿಂದ ಶಶಿಧರ್, ಬಳ್ಳಾರಿಯಿಂದ ನರಸಿಂಹಮೂರ್ತಿ ಇದ್ದಾರೆ, ವಿಜಯಪುರದಿಂದ ಷಡಕ್ಷರಿ, ಧಾರವಾಡದಿಂದ, ಚಿತ್ರದುರ್ಗ, ಬಾಗಲಕೋಟೆ, ಕಲಬುರಗಿಯಿಂದ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಜಿಲ್ಲೆಗಳಲ್ಲೂ ಕೂಡ ಸಿಚುವೇಶನ್ ಹೇಗಿದೆ, ಪೊಲೀಸರು ನಡೆಸಿರುವಂತಹ ತಯಾರಿ ಏನು, ಗದಗ್, ಕೋಲಾರ, ರಾಮನಗರ, ಬೀದರ್, ಕೊಪ್ಪಳ ಈ ಎಲ್ಲಾ ಭಾಗಗಳಿಂದಲೂ ಕೂಡ ನಮ್ಮ ರಿಪೋರ್ಟರ್ಸ್ ಜಾಯಿನ್ ಆಗಿದ್ದಾರೆ. ರಾಯಚೂರು, ಯಾದಗಿರಿ, ಆನೇಕಲ್, ಕೊಡಗು ಭಾಗದಿಂದ ನಮ್ಮ ರಿಪೋರ್ಟರ್ಸ್ ಜಾಯಿನ್ ಆಗಿದ್ದಾರೆ ಲೈವ್ ನಲ್ಲಿ. ಸೊ ಜಿಲ್ಲೆಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಹೇಗಿರುತ್ತೆ, ಪೊಲೀಸರು ಯಾವುದೇ ಅನಾಹುತಗಳ ಆಗದ ರೀತಿಯಲ್ಲಿ ಯಾವ ರೀತಿ ಭದ್ರತೆಯನ್ನ ಒದಗಿಸಿದ್ದಾರೆ, ಏನೆಲ್ಲ ಕಟ್ಟೆಚ್ಚರವನ್ನ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ, ಇವೆಲ್ಲದರ ಬಗ್ಗೆ ಜಿಲ್ಲೆಯಿಂದಲೂ ಕೂಡ ನಮ್ಮ ರಿಪೋರ್ಟರ್ಸ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಇವೆಲ್ಲದರ ಬಗ್ಗೆ ಕ್ಷಣದ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ಸ್ ನಿಮಗೆ ಕೊಡ್ಲಿದ್ದಾರೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಎಲ್ಲಾ ಜಿಲ್ಲೆಗಳ ರಿಪೋರ್ಟರ್ಸ್ ಕೂಡ ಲೈವ್ ನಲ್ಲಿದ್ದಾರೆ. 12 ಗಂಟೆಗೆ ಸಂಭ್ರಮಾಚರಣೆ, ಆದ್ರೆ ಈಗಾಗಲೇ ಸಂಭ್ರಮ ಶುರುವಾಗಿದೆ. ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋರು, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋರ ಓಡಾಟ ಈಗಾಗಲೇ ಶುರುವಾಗಿದೆ. ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳಲ್ಲಿ, ಪಬ್ಗಳಲ್ಲಿ, ಬಾರ್ಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅಂತ ವಿಶೇಷವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಇಲ್ಲಿಗೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅಂತ ಬರೋರು ಮತ್ತು ಅವರ ಭದ್ರತೆ, ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿದ ನಂತರ ಎಲ್ಲರೂ ಕೂಡ ತಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ತಲುಪ್ಕೋಬೇಕು. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಾಕಷ್ಟು ಭದ್ರತೆ ಕಡೆ ಗಮನ ಕೊಟ್ಟಿದ್ದಾರೆ. ಕರ್ನಾಟಕದ ಪ್ರತಿ ಜಿಲ್ಲೆಗಳಿಂದಲೂ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಅಲ್ಲಿನ ಸಿಚುವೇಶನ್ ನ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಯನ್ನ ನಿಮಗೆ ಕೊಡಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಕೋರಮಂಗಲ ಮತ್ತು ಚರ್ಚ್ ಸ್ಟ್ರೀಟ್ ಇವು ಹೊಸ ವರ್ಷದ ಸೆಲೆಬ್ರೇಷನ್ಗೆ ಒಂದು ರೀತಿ ಹಾಟ್ ಸ್ಪಾಟ್ ಇದು.
ನ್ಯೂ ಇಯರ್ ಸಂಭ್ರಮ ಅನ್ನೋದು ಇಲ್ಲಿ ಜಾಸ್ತಿನೇ ಇರುತ್ತೆ. ಅತಿ ಹೆಚ್ಚು ಪಬ್ ರೆಸ್ಟೋರೆಂಟ್ಗಳು ಇದೇ ಭಾಗದಲ್ಲಿರೋದು. ಕಿಕ್ಕೇರಿಸಿ ಕುಣಿದು ಕುಪ್ಪಳಿಸೋದಕ್ಕೆ ಸಿಲಿಕಾನ್ ಸಿಟಿ ಜನ ಕಾತರರಾಗಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಕಲರ್ಫುಲ್ ಆದಂತಹ ಲೈಟಿಂಗ್ ಇದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 10 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ರಾತ್ರಿ 1 ಗಂಟೆ ತನಕ ಸೆಲೆಬ್ರೇಷನ್ಗೆ ಪೊಲೀಸ್ ಇಲಾಖೆ ಅವಕಾಶ ಕೊಟ್ಟಿದೆ. ಹೋಟೆಲ್, ಪಬ್, ಕ್ಲಬ್, ಬಾರ್ಗೆ ಅವಕಾಶ ಇರೋದು 1 ಗಂಟೆ ರಾತ್ರಿ ತನಕ. ಇವತ್ತು ರಾತ್ರಿ 10ರಿಂದ ಬೆಂಗಳೂರಿನ ಎಲ್ಲ ಫ್ಲೈಓವರ್ಗಳು ಬಂದ್ ಆಗುತ್ತೆ. ಫ್ಲೈಓವರ್ ಕಡೆ ಮುಖ ಮಾಡೋರು ನೋಡ್ಕೊಳ್ಳಿ, ಫ್ಲೈಓವರ್ ಕ್ಲೋಸ್ ಆಗಿರುತ್ತೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು, ಯಾವುದೇ ಅನಾಹುತಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಮುತುವರ್ಜಿ ವಹಿಸಿದ್ದಾರೆ. ಈ ಹಿಂದಿನ ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಎಂಜಿ ರೋಡ್ ಭಾಗದಲ್ಲಿ ಅಥವಾ ಅತಿ ಹೆಚ್ಚು ಜನ ಸೇರುವಂತಹ ಜಾಗದಲ್ಲಿ ಕೆಲವೊಂದಷ್ಟು ಅಹಿತಕರ ಘಟನೆಗಳು ಆಗಿದ್ದಿದೆ. ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾ ಇರ್ತಾರೆ, ಹುಡುಗರು ಕೂಡ ಇರ್ತಾರೆ ಅಲ್ಲಿ. ಹಾಗಾಗಿ ಪೊಲೀಸರು ಹೆಚ್ಚಿನ ನಿಗಾ ವಹಿಸ್ತಾರೆ. ಇನ್ನು ಮಹಿಳೆಯರ ರಕ್ಷಣೆಗಾಗಿ ಮಹಿಳಾ ವಿಂಗ್ ಕೂಡ ಇದೆ. ಬೆಂಗಳೂರಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬಾಲ ಬಿಚ್ಚಿದ್ರೆ ಲಾಕ್ ಆಗೋದು ಪಕ್ಕ. ಯಾರು ನೋಡ್ತಾ ಇಲ್ಲ, ಪೊಲೀಸರಿಲ್ಲ ಅಂತ ಏನಾದ್ರೂ ಅನಾಹುತ ಮಾಡೋದಕ್ಕೆ ಹೋದ್ರೆ ಸಿಸಿಟಿವಿ ಕ್ಯಾಮೆರಾಗಳಿದೆ. ಜೊತೆಗೆ ಅದರ ಮೇಲೆ ನಿಗಾ ಇಡೋದಕ್ಕೆ ಅಂತಲೇ ಸಿಸಿಟಿವಿ ಕಂಟ್ರೋಲ್ ರೂಮ್ ಕೂಡ ಓಪನ್ ಆಗಿದೆ. ಬೀದಿ ದೀಪಗಳಲ್ಲಿ ಹೆಚ್ಚುವರಿ ಲೈಟ್, ತುರ್ತು ಸಂದರ್ಭಕ್ಕೆ ಅಂತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇವೆಲ್ಲವೂ ಕೂಡ ಆಗಿದೆ. ಈಗ ಪೊಲೀಸರು ಹಾಗೂ ಪಾಲಿಕೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದೆ. ಇನ್ನು ಯಾರ್ಯಾರು ವೀಲಿಂಗ್ ಮಾಡ್ತಾರೋ ಅವರ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹುಚ್ಚಾಟ ಮಾಡೋದಕ್ಕೆ ಹೋದ್ರೆ ಕೇಸ್ ಬೀಳೋದು ಪಕ್ಕ. ಇನ್ನು ಹೊಸ ವರ್ಷವನ್ನ ತುಂಬಾ ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಬ್ರಿಗೇಡ್ ರಸ್ತೆಯಲ್ಲಿ ಯಾವ ರೀತಿ ಸಿದ್ಧತೆ ನಡೆದಿದೆ, ಪೊಲೀಸ್ ಇಲಾಖೆ ತೆಗೆದುಕೊಂಡಂತಹ ಕ್ರಮಗಳು ಏನೇನು, ಇವೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಮಮತಾ ಇದ್ದಾರೆ. ಬ್ರಿಗೇಡ್ ರೋಡ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಪ್ರಜ್ವಲ್ ಪೊಲೀಸ್ ಕಮಿಷನರ್ ಕಚೇರಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಜನರ ಓಡಾಟ ಹೆಚ್ಚಾಗಿರುವಂತಹ ಮೆಜೆಸ್ಟಿಕ್, ಮೆಟ್ರೋ, ಬಿಎಂಟಿಸಿ ಬಸ್ ನಿಲ್ದಾಣ ಇವೆಲ್ಲವೂ ಜನರ ಓಡಾಟ ಜಾಸ್ತಿ ಇರುತ್ತೆ. ಆ ಭಾಗದಿಂದ ಸುಮನ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಮೊದಲನೇದಾಗಿ ಮಮತಾ, ನಿಮ್ಮನ್ನು ಕೇಳೋದಾದ್ರೆ, ಇದೊಂಥರ ಹಾಟ್ ಸ್ಪಾಟ್ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಬ್ರಿಗೇಡ್ ರೋಡ್, ಎಂಜಿ ರೋಡ್ ಅನ್ನೋದು. ಸೊ ಪ್ರತಿ ವರ್ಷ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ. ಈ ಬಾರಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರೋ ನಿರೀಕ್ಷೆ ಇದೆ? ಅದಕ್ಕಿಂತ ಹೆಚ್ಚಾಗಿ ಪೊಲೀಸರು ಯಾವ ರೀತಿ ಭದ್ರತೆ ಬಗ್ಗೆ ಗಮನ ಹರಿಸಿದ್ದಾರೆ? ಶ್ವೇತಾ, ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಿಕ್ಕೆ ಅಂತಂದ್ರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ತುಂಬಾ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗುತ್ತೆ. ಹೊಸ ವರ್ಷ ಅಂತಂದ್ರೆ ಅದು ನೆನಪಾಗೋದೇ ನಮಗೆ ಎಂಜಿ ರೋಡ್, ಬ್ರಿಗೇಡ್ ರೋಡ್. ಈ ಬಾರಿಯೂ ಕೂಡ ಅದೇ ರೀತಿ ಕಳೆಗಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ ಪೂರ್ತಿ ಏನು ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅನ್ನ ತುಂಬಾ ಅಲಂಕಾರ ಮಾಡಲಾಗಿದೆ. ಫುಲ್ ಏನು ಲೈಟಿಂಗ್ಸ್ ಕೂಡ ಹಾಕಲಾಗಿದೆ. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು 2025ಕ್ಕೆ ಬಾಯಿ ಹೇಳಿ 2026ರನ್ನ ಬರಮಾಡಿಕೊಳ್ಳೋದಿಕ್ಕೆ ಅಂತೇಳಿ ಜನ ಕೂಡ ಕಾತರರಾಗಿದ್ದಾರೆ. ಸದ್ಯಕ್ಕೆ ನಾವು ಈ ಒಂದು ಬ್ರಿಗೇಡ್ ರೋಡ್, ಎಂಜಿ ರೋಡ್ ಅನ್ನ ನಾವು ನೋಡೋದಿದ್ರೆ ಪೂರ್ತಿ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದನ್ನ, ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ತುಂಬಾ ಏನು ವಿಭಿನ್ನವಾಗಿ, ಅಂದ್ರೆ ಅದರಲ್ಲೂ ಕೂಡ ತುಂಬಾ ಕಟ್ಟುನಿಟ್ಟಾಗಿ ಪೊಲೀಸರು ಸರ್ಪಗಾವಲನ್ನ ಹಾಕಿರುವಂತದ್ದು. ಯಾಕಂತಂದ್ರೆ ಮಹಿಳೆಯರಿಗೆ ತುಂಬಾ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಅಂದ್ರೆ ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ಏನು ಮಹಿಳೆಯರಿಗೆ ಅಂತಾನೆ ಹೇಳಿ ಒಂದು ಮಹಿಳಾ ಸಹಾಯ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ಅದರ ಜೊತೆಗೆ ಮಹಿಳಾ ಊಬರ್ ಆಟೋ ಡ್ರೈವರ್ಗಳನ್ನು ಕೂಡ ಇಡಲಾಗಿದೆ. ಅಂದ್ರೆ ಅವರು ರಾತ್ರಿ ಓಡಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಓಲಾ ಊಬರ್ ಡ್ರೈವರ್ಗಳು ಮಹಿಳೆಯರೇ ಇರ್ತಾರೆ. ಅವರ ಮೂಲಕನೇ ಆ ಗಾಡಿಗಳನ್ನೇ ಬುಕ್ ಮಾಡಿಕೊಂಡು ಕೂಡ ಹೋಗಬಹುದು. ಅದರ ಜೊತೆಗೆ ಮಹಿಳಾ ಸಹಾಯ ಕೇಂದ್ರ ಅಂತ ಹೇಳಿದೆ. ಇಲ್ಲಿ ಆ ಮಹಿಳಾ ಸಹಾಯ ಕೇಂದ್ರ ಸುಮಾರು ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಒಟ್ಟು 14 ಕಡೆ ತೆರೆಯಲಾಗಿದೆ. ಅಲ್ಲಿ ಒಬ್ಬ ಮಹಿಳಾ ಪೊಲೀಸ್ ಕೂಡ ಇರ್ತಾರೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮಹಿಳೆಯರಿಗೆ ತೊಂದರೆ ಆದ್ರೆ ಅಲ್ಲಿ ಹೋಗಿ ಅವರು ಕಂಪ್ಲೇಂಟ್ ಅನ್ನ ಮಾಡ್ಕೋಬಹುದು. ಅಲ್ಲಿ ಒಂದು ಬೆಡ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಒಂದು ಲೈಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾವುದೇ ಸಮಸ್ಯೆ ಆದ್ರೂ ಕೂಡ ಅಲ್ಲಿ ಅವರ ಸಮಸ್ಯೆಗಳನ್ನ ಹೇಳ್ಕೋಬಹುದು. ಜೊತೆಗೆ ಈ ಬಾರಿ ಡಿಜಿಟಲ್ ಏನು ಅಂದ್ರೆ QR ಕೋಡ್ ಮೂಲಕ ಒಂದಷ್ಟು ಏನು ಇದನ್ನ ಮಾಡ್ಕೊಂಡಿರುವಂತದ್ದು. ಯಾವುದೇ ಸಮಸ್ಯೆ ಆದ್ರೂ ಕೂಡ QR ಕೋಡ್ ಅನ್ನ ನಾವು ಸ್ಕ್ಯಾನ್ ಮಾಡಿದ್ರೆ ಎಲ್ಲೆಲ್ಲಿ ಯಾವ ಕಾರ್ಯಕ್ರಮ ಅಂದ್ರೆ ನಡೀತಾ ಇರುತ್ತೆ, ಕಾರ್ಯಕ್ರಮ ಇರುತ್ತೆ, ಮತ್ತೆ ಯಾವ ರೀತಿ ನಡೀತಾ ಇರುತ್ತೆ, ಏನ್ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ QR ಕೋಡ್ ನಲ್ಲಿ ಗೊತ್ತಾಗುತ್ತೆ.
ವಾರ್ ರೂಮ್ ಅನ್ನು ಕೂಡ ತೆರೆಯಲಾಗಿದೆ. ವಾರ್ ರೂಮ್ ನಲ್ಲಿ ವಿಶೇಷವಾಗಿ 380 ಕ್ಯಾಮೆರಾಗಳು ಒಂದೇ ಕಡೆ ವಾಚ್ ಮಾಡಬಹುದು. ಅಂದ್ರೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದೆಲ್ಲವನ್ನೂ ಕೂಡ ಸುಮಾರು ಬ್ರಿಗೇಡ್ ರೋಡ್, MG ರೋಡ್ ನಲ್ಲಿ ಸುಮಾರು 6000ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನ, CC ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಅದರಲ್ಲಿ 380 ಹೈ ರೆಸಲ್ಯೂಷನ್ ಇರುವಂತಹ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಇದು ವಾರ್ ರೂಮ್ ನಲ್ಲಿ ವಾಚ್ ಮಾಡಬಹುದು. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆದ್ರೆ, ಅಂದ್ರೆ ಅದು ಫುಲ್ ಒಬ್ಬ ವ್ಯಕ್ತಿ ಯಾವ ರೀತಿ ಏನಾದ್ರೂ ಸಮಸ್ಯೆ ಮಾಡ್ತಾ ಇದ್ರೆ ಆತನನ್ನ ಪೂರ್ತಿ ಅದು ವಾಚ್ ಮಾಡುತ್ತೆ. ಆ ಕ್ಯಾಮ್ರಾದಲ್ಲಿ ನಾವು ನೋಡಬಹುದು. ಅಥವಾ ಯಾವುದೇ ಒಂದು ಗಾಡಿ ನಂಬರ್ ಇರಬಹುದು, ಅಂತದೆಲ್ಲವನ್ನೂ ಕೂಡ ತುಂಬಾ ಡಿಟೇಲ್ ಆಗಿ ಆ ಒಂದು ಕ್ಯಾಮ್ರಾ ಕೊಡುತ್ತೆ. ಹಾಗಾಗಿ ಅದನ್ನ ಯಾವ ರೀತಿ ಸಮಸ್ಯೆ ಆದ್ರೂ ಕೂಡ, ಏನೇ ಸಮಸ್ಯೆ ಆದ್ರೂ ಕೂಡ ಆ ಕ್ಯಾಮ್ರಾದ ಮೂಲಕ ವಾಚ್ ಮಾಡಬಹುದು. ಶ್ವೇತಾ, ಓಕೆ ಮಮತಾ, ಇನ್ನು ಮೆಜೆಸ್ಟಿಕ್ ನಿಂದ ಸುಮನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಮನ್, ಈ ಹೊಸ ವರ್ಷದ ಸಂಭ್ರಮಾಚರಣೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಓಡಾಡೋರು, ಈ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋರಂತೂ ಜಾಸ್ತಿ ಬಸ್ಸು, ಮೆಟ್ರೋ ಈ ತರದ ಮೇಲೆ ಡಿಪೆಂಡ್ ಇರ್ತಾರೆ. ಈಗ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಮೆಟ್ರೋ ಟೈಮಿಂಗ್ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಬಸ್ಸಿನ ವ್ಯವಸ್ಥೆ, ಮೆಟ್ರೋ ವ್ಯವಸ್ಥೆ ಯಾವ ರೀತಿಯಾಗಿದೆ? ಸದ್ಯ ಶ್ವೇತಾ, 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಸ್ವಾಗತಿಸುವ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಇನ್ನೊಂದೆಡೆ ಪ್ರಮುಖವಾಗಿ ಏನಂತ ಹೇಳಿದ್ರೆ, ನಮ್ಮ ಎರಡೂ ಪ್ರಮುಖ ಸಂಸ್ಥೆಗಳು, ಒಂದು BMRCL ಮತ್ತೊಂದು BMMTC, ಎರಡೂ ಸಹ ಪ್ರಮುಖವಾಗಿ ಮುಖ್ಯ ಸಾರ್ವಜನಿಕರಿಗೆ ಯಾವುದೇ ಕುಂದುಕೊರತೆಗಳು ಮತ್ತು ಪ್ರಯಾಣದಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ. ಪ್ರಮುಖವಾಗಿ BMRCL ಪ್ರತಿನಿತ್ಯ 12 ಗಂಟೆ ಒಳಗೆ ಎಲ್ಲ ಮೆಟ್ರೋಗಳು ಕಡಿತಗೊಳ್ತಾ ಇದ್ರು. ಆದರೆ ಹೊಸ ವರ್ಷದ ಪ್ರಯುಕ್ತ ಈ ಬಾರಿ ಏನು ಮಾಡ್ತಾ ಇದೆ ಅಂದರೆ, 2:45ವರೆಗೂ ಸಹ ಮೆಟ್ರೋಗಳನ್ನು ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, 3 ಮಾರ್ಗಗಳು, ಹಸಿರು ಮಾರ್ಗ, ನೇರಳೆ ಮಾರ್ಗ ಹಾಗೂ ಹಳದಿ ಮಾರ್ಗಗಳಲ್ಲಿ 12 ಗಂಟೆಗೆ ಈಗಾಗಲೇ ಮೆಟ್ರೋಗಳು ನಿಲ್ತಾ ಇದ್ವು. ಆದರೆ ಹೊಸ ವರ್ಷದ ಪ್ರಯುಕ್ತ ಈ ಒಂದು ಮೆಟ್ರೋ ಅವಧಿಗಳನ್ನು 2:45ವರೆಗೂ ಮುಂದೂಡಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಮತ್ತೇನಂತ ಹೇಳಿದ್ರೆ, ಕಟ್ಟುನಿಟ್ಟಿನ ಕ್ರಮಗಳನ್ನು ಸಹ ತಗೊತಾ ಇದ್ದಾರೆ. ಪ್ರತಿನಿತ್ಯ ಏನು ಕಾರ್ಯನಿರ್ವಹಿಸುವಂಥ ಸಿಬ್ಬಂದಿಗಳ ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಸಿಬ್ಬಂದಿಗಳನ್ನು ಸಹ ಸೇರಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ಭದ್ರತಾ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಯೂ ಸಹ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಮೆಟ್ರೋ ಸಿಬ್ಬಂದಿಗಳು ಸಹ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅಸಭ್ಯ ವರ್ತನೆಗಳನ್ನ ಮಾಡ್ತಾರೆ, ಯಾರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಅಂಥವ್ರ ಮೇಲೆ ನೇರವಾಗಿ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಅದ್ರ ಜೊತೆಗೆ ಎಲ್ಲರೂ ಸಹ ಮೆಟ್ರೋ ಸಿಬ್ಬಂದಿಗೆ ಆಗಿರ್ಬೋದು ಅಥವಾ ಭದ್ರತಾ ಸಿಬ್ಬಂದಿಗಳಿಗಾಗಿ ಈಗಾಗಲೇ ಅವರಿಗೂ ಸಹ ಸ್ಪಂದಿಸಬೇಕು. ಯಾವುದೇ ರೀತಿ ಅಸಭ್ಯ ವರ್ತನೆಗಳಿಗೆ ಅಧಿಕವಾಗಿ, ಈಗ ಸಾಮಾನ್ಯವಾಗಿ ಹೊಸ ವರ್ಷ ಅಂದ ತಕ್ಷಣ ಎಲ್ಲರೂ ಸಹ ಹ್ಯಾಂಗೋವರಲ್ಲಿ ಇರ್ತಾರೆ, ಪಬ್ಬು ಪಾರ್ಟಿಗಳಿಗೆ ಭಾಗವಹಿಸ್ತಾರೆ. ಯಾರು ಅಧಿಕ ಮದ್ಯ ಸೇವನೆ ಮಾಡ್ಕೊಂಡು ಬರ್ತಾರೋ ಅವರಿಗೆ ಮೆಟ್ರೋದಲ್ಲಿ ಅವಕಾಶ ಇರುವುದಿಲ್ಲ. ಮತ್ತು ವಿಶೇಷ ಏನಂತ ಹೇಳಿದ್ರೆ, ಟಿಕೆಟ್ಗಳನ್ನು 11 ಗಂಟೆ ಮೊದಲೇ ಬುಕ್ ಮಾಡಿಕೊಳ್ಳಬೇಕು. QR ಕೋಡ್ ಬಳಸುವುದರ ಮೂಲಕ ಮತ್ತು ಆನ್ಲೈನಲ್ಲಿ ಟಿಕೆಟ್ಗಳನ್ನು ಮೊದಲೇ ಬುಕ್ ಮಾಡಿಕೊಂಡು ಅವರು ಹೋಗುವ ಮತ್ತು ಬರುವ, ವಾಪಸ್ ಹಿಂತಿರುಗಿ ಬರುವಂಥ ಟಿಕೆಟ್ಗಳನ್ನು ಮೊದಲೇ ಬುಕ್ ಮಾಡಿಕೊಳ್ಳಬೇಕು. 11ರ ನಂತರ, ಅಂದರೆ ರಾತ್ರಿ 11 ಗಂಟೆ ನಂತರ ಯಾವುದೇ ಟಿಕೆಟ್ ಬುಕ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ. ಮತ್ತು ವಿಶೇಷ ಸೂಚನೆ ಅಂತ ಹೇಳಿದ್ರೆ, MG ರೋಡ್ಗೆ ಹೋಗುವಂತಹ ಪ್ರಯಾಣಿಕರು ಒಂದು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಇಳಿಬೇಕು, ಇಲ್ಲ ಅಂದರೆ ಟ್ರಿನಿಟಿ ಸರ್ಕಲ್ನಲ್ಲಿ ಇಳಿದುಕೊಂಡು MG ರೋಡ್ಗೆ ಹೋಗಬೇಕು. ಅದಾದ ನಂತರ BMMTCಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, 11ರಿಂದ 12 ಗಂಟೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಬಸ್ಗಳು ನಿಲ್ತಾ ಇದ್ವು. ಆದರೆ ಈ ಬಾರಿ BMMTC ಹೊಸ ವರ್ಷದ ಪ್ರಯುಕ್ತ 12ರ ನಂತರ ಸರಿಸುಮಾರು 70 ಬಸ್ಗಳನ್ನು ಬಿಟ್ಟಿದ್ದಾರೆ. 70 ಬಸ್ಗಳಲ್ಲಿ ಯಾವ ರೀತಿ ಅವರು ಯಾವ ಮಾರ್ಗಕ್ಕೆ ಹೋಗ್ತದೆ ಅದು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಅಲ್ಲಲ್ಲಿ ಫಾರ್ ಎಕ್ಸಾಂಪಲ್ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಈ ಸ್ಥಳಗಳಲ್ಲಿ QR ಬ್ಯಾನರ್ಗಳನ್ನು ಅಂಟಿಸಿದ್ದಾರೆ. ಸಾಮಾನ್ಯರು, ಸಾರ್ವಜನಿಕರು ಮತ್ತೆ ಪಾರ್ಟಿಗೆ ಬಂದಂತ ಎಲ್ಲ ಸಾಮಾನ್ಯರುಗಳು ಏನು ಮಾಡಬೇಕಂತ ಹೇಳಿದ್ರೆ, QR ಕೋಡ್ಗಳನ್ನು ಸ್ಕ್ಯಾನ್ ಮಾಡಿಕೊಳ್ಳೋದ್ರ ಮೂಲಕ ತಾವು ಎಲ್ಲಿಗೆ ಹೋಗಬೇಕು, ಯಾವ ಬಸ್ ನಂಬರ್ ಎಲ್ಲಿಗೆ ಹೋಗುತ್ತೆ ಅಂತ ಸಂಪೂರ್ಣ ಮಾಹಿತಿ ಆ QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಬರ್ತದೆ. ಸೊ ಒಟ್ಟಿನಲ್ಲಿ ಒಂದ್ ಕಡೆ BMMTC ಮತ್ತೆ ಇನ್ನೊಂದ್ ಕಡೆ BMRCL, ಮೆಟ್ರೋ ಮತ್ತು BMMTC ಎರಡೂ ಸಹ ಸಾರ್ವಜನಿಕರಿಗೆ ಒಂದು ಕಡೆ ಯಾವುದೇ ಸಮಸ್ಯೆಗಳಾಗಬಾರ್ದು, ಕಾಲ್ ತುಳಿತ ಸಂದರ್ಭದಲ್ಲಿ ಏನೇನೆಲ್ಲ ಆಯ್ತು ಅದರಿಂದ ಮತ್ತೆ ನಾವು ಹಿಂತಿರುಗಬೇಕು, ಸಾರ್ವಜನಿಕರಿಗೆ ಯಾವುದೇ ಪ್ರಯಾಣಕ್ಕೆ ಕುಂದುಕೊರತೆ ಆಗಬಾರ್ದು ಅಂತ ಎರಡೂ ಸಂಸ್ಥೆಗಳು ಪ್ರಮುಖವಾದಂತಹ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸುಮನ್, ಇನ್ನು ಪ್ರಜ್ವಲ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಪೊಲೀಸ್ ಇಲಾಖೆ ಮೇಲೆ ಬಹಳ ದೊಡ್ಡ ಒಂದು ಜವಾಬ್ದಾರಿ ಇರೋದು, ಒಂದು ದೊಡ್ಡ ಟಾಸ್ಕ್ ಇದು. ಸೆಲೆಬ್ರೇಷನ್ ಮಾಡೋರು ಸೆಲೆಬ್ರೇಷನ್ ಮೂಡ್ ನಲ್ಲಿ ಇರ್ತಾರೆ, ಬಟ್ ಅವರನ್ನ ಹ್ಯಾಂಡಲ್ ಮಾಡೋದು, ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡೋದು ಪೊಲೀಸ್ ಇಲಾಖೆ ಮೇಲೆ ಇರುವಂತ ಜವಾಬ್ದಾರಿ. ಸೊ ಯಾವ ರೀತಿ ತಯಾರಾಗಿದೆ ಇಲಾಖೆ? ಶ್ವೇತಾ, ಹೊಸ ವರ್ಷಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಸಂಪೂರ್ಣವಾಗಿ ಭದ್ರತೆಯನ್ನ
ಮಾಡ್ತಾ ಇರುವಂಥದ್ದು. ಎಲ್ಲ ರೀತಿಯಲ್ಲೂ ಕೂಡ ಸೆಕ್ಯೂರಿಟಿಯನ್ನು ಕೊಡುವಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ 20,000 ಪೊಲೀಸ್ ಸಿಬ್ಬಂದಿಯನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. 20 DCPಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ACP ಹಾಗೆ ಸಬ್ ಇನ್ಸ್ಪೆಕ್ಟರ್ಗಳಿಗೂ ಕೂಡ ಸಂಪೂರ್ಣವಾದಂತಹ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಯಾರೂ ಕೂಡ ತಮಗೆ ಕೊಟ್ಟಂತಹ ಕೆಲಸದಿಂದ ಅಥವಾ ಸ್ಥಳದಿಂದ ಬಿಟ್ಟು ಕದಲಬಾರದು ಅನ್ನುವಂಥ ಒಂದು ಕಟ್ಟುನಿಟ್ಟಾದ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಒಂದು ಕಡೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು, ಮತ್ತೊಂದು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರದು. ಅದೇ ರೀತಿಯಲ್ಲಿ ಮಹಿಳೆಯರ ಸೇಫ್ಟಿಗೆ ಈ ಬಾರಿ ಪ್ರಮುಖವಾದಂತಹ ಒಂದು ಪ್ರಾಶಸ್ತ್ಯವನ್ನ ಕೊಡಲಾಗಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಈ ಬಾರಿ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಕ್ಯಾಮ್ರಾಗಳ ಇನ್ಸ್ಟಾಲ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಎಲ್ಲಾ ರೀತಿಯಲ್ಲಿ ಇನ್ಸ್ಟಾಲ್ ಮಾಡಿ ಅದನ್ನ ಯಾವ ರೀತಿಯಲ್ಲಿ ಮಾನಿಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಮಿನಿ ಕಮಾಂಡ್ ಸೆಂಟರ್ಗಳನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಅದನ್ನ ಮಾಸ್ಟರ್ ಕಂಟ್ರೋಲ್ ರೂಮ್ ಹಾಗೆ ಅವರ ಡಿವಿಷನ್ ಕಂಟ್ರೋಲ್ ರೂಮ್ಗೂ ಕೂಡ ಕನೆಕ್ಟ್ ಮಾಡಿರುವಂಥದ್ದು. ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಈ ರೀತಿಯ ಒಂದು ಹದ್ದಿನ ಕಣ್ಣಿಡಲಾಗಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಬೆಂಗಳೂರಿಗೆ ಕರೆಸಿಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಅಲ್ಲಿ ಯಾವ್ಯಾವ ರೀತಿಯ ಭದ್ರತೆಯನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಈಗಾಗಲೇ ಒಂದು ಬ್ರೀಫಿಂಗ್ ಕೂಡ ಆಗಿರುವಂಥದ್ದು. ಅವರು ಅದೇ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಹೋಗಬೇಕು. ಅದನ್ನು ಹೊರತುಪಡಿಸಿ ಅವರೇನಾದರೂ ಆ ಸ್ಥಳದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತೀವಿ ಅನ್ನೋದನ್ನ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ಪೊಲೀಸ್ ಸಿಬ್ಬಂದಿಗಳು ಸಂಪೂರ್ಣವಾಗಿ ಅಲರ್ಟ್ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿರುವಂತದ್ದು ವೀಲಿಂಗ್ ಮಾಡುವಂತದ್ದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ವಾಹನಗಳನ್ನು ಕುಡಿದು ಚಲಾಯಿಸುವಂಥದ್ದು, ಈ ರೀತಿಯಲ್ಲಿ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಪೊಲೀಸರು ಕೊಡೋದಿಲ್ಲ. ಅದರಲ್ಲೂ ಕೂಡ ವೀಲಿಂಗ್ ಮಾಡುವಂತವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾರೆ. ಹಾಗೆ ಅವರ ಮೇಲೆ ನಿಗಾವನ್ನು ಕೂಡ ವಹಿಸಿರುವಂತದ್ದು. ಫ್ಲೈಓವರ್ಗಳನ್ನ ಬಂದ್ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೊಸ ವರ್ಷದ ಸಂದರ್ಭದಲ್ಲಿ ಫ್ಲೈಓವರ್ಗಳ ಮೇಲೆ ವೀಲಿಂಗ್ ಮಾಡುವಂತವರ ಸಂಖ್ಯೆ ಏನಿದೆ ಅದು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಶ್ವೇತಾ ಈ ಬಾರಿ. ಎಸ್ ಪ್ರಜ್ವಲ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.